ನಾವೆಲ್ಲರೂ ಕೂಡ ಜೀವನದಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು, ಖುಷಿ ಬೇಕು, ಆ್ಯಂಡ್ ಆಲ್ಸೋ ದುಡ್ಡು ಬೇಕು, ಪ್ರೀತಿ ಬೇಕು, ಇವೆಲ್ಲದರಿಂದ ಓಡ್ತಾ ಇರ್ತೀವಿ. ಅವಾಗ ಕಣ್ಣು ಮುಚ್ಕೊಂಡು ಯೂನಿವರ್ಸ್ಗೆ ಕೇಳ್ಕೊಳ್ತಾ ಇರ್ತೀವಿ, ಡಿಯರ್ ಯೂನಿವರ್ಸ್, ನನ್ನ ಲೈಫ್ ಚೇಂಜ್ ಮಾಡು, ನನಗೇನಾದ್ರು ಒಳ್ಳೇದು ಮಾಡು, ಸೊ ಮ್ಯಾನಿಫೆಸ್ಟ್ ಆಗಲಿ ನಾ ಅಂದ್ಕೊಂಡಿದ್ದು ಎಲ್ಲ. ಓಕೆನಾ? ಸೊ ಕಣ್ಣು ಮುಚ್ಕೊಂಡು ಕೇಳ್ಕೊಳ್ತಾ ಇರ್ತೀವಿ, ಬೇಡ್ಕೊಳ್ತಾ ಇರ್ತೀವಿ. ಕಣ್ಣು ಬಿಟ್ಟ ತಕ್ಷಣ ಮತ್ತೆ ಅದೇ ಹಳೆ ನಿರಾಸೆ, ನೆಗೆಟಿವಿಟಿ, ಒಂದು ರೀತಿ ಕಂಪ್ಯಾರಿಸನ್, ಸೆಲ್ಫ್ ಡೌಟ್, ಇವೆಲ್ಲದರಿಂದ ಚಿಂತೆ, ಸ್ಟ್ರೆಸ್, ಇವೆಲ್ಲದರಿಂದ ಕೂಡಿರುವಂತಹ ಲೈಫ್ ಸ್ಟೈಲಿಗೆ, ಅದೇ ಹಳೆಯ ದಿನಚರಿಗೆ ಮರಳ್ತೀವಿ. ಹೌದಾ? ಹೊಸ ಬದುಕು ನಮಗೆ ಬೇಕು, ಆದರೆ ನಮ್ಮ ದಿನಚರಿಯಲ್ಲಿ, ನಮ್ಮ ಲೈಫ್ ಸ್ಟೈಲಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಅಂದರೆ ಹೊಸದನ್ನು ಹೆಂಗೆ ನಾವು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ? ಇದಕ್ಕೆ ಉದಾಹರಣೆ ಪ್ರಕೃತಿಯಲ್ಲೇ ಇದೆ. ಸೊ ಬೀಜ, ಓಕೆನಾ? ಬೀಜ ಮಣ್ಣಿನ ಒಳಗಡೆ ಇರುತ್ತೆ. ಸೊ ಅದಕ್ಕೆ ಆಸೆ ಇರುತ್ತೆ ನಾ ದೊಡ್ಡ ಮರ ಆಗಬೇಕು ಅಂತ. ಬರೀ ಆಸೆ ಪಡಲ್ಲ, ಅದು ತನ್ನನ್ನು ತಾನು ಚೇಂಜ್ ಮಾಡ್ಕೊಳ್ಳುತ್ತೆ, ತನ್ನ ದಿನಚರಿಯನ್ನು ಬದಲಾಯಿಸುತ್ತೆ. ಮೊದಲೇನು ಮಾಡುತ್ತೆ? ಮಣ್ಣಿನ ಒಳಗಡೆ ಇರುವಂಥ ತೇವಾಂಶವನ್ನು ಹೀರುತ್ತೆ. ಸೊ ಸೂರ್ಯನ ಬೆಳಕಿಗೋಸ್ಕರ ಕಾಯುತ್ತೆ. ಸೂರ್ಯನ ಬೆಳಕು ಬಂದ ತಕ್ಷಣ ಹೀರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ತನ್ನ ದಿನಚರಿ, ನಾ ಹೆಂಗಿರ್ತೀನಿ ಹಂಗೆ ಇರ್ತೀನಿ, ಚೇಂಜ್ ಆಗಲಿ, ಯೂನಿವರ್ಸ್ ಮಾಡಲಿ ಅಂತ ಕಾಯಲ್ಲ. ಬದಲಾಗಿ ತನ್ನ ದಿನಚರಿಯನ್ನು ಆ ಬೀಜ ಬದಲಾಯಿಸ್ಕೊಳ್ತಾ ಏನು ಮಾಡುತ್ತೆ? ಒಂದು ದೊಡ್ಡ ಮರ ಆಗೋದು. ನಿಮ್ಮ ದಿನಚರಿಯಲ್ಲಿ ಒಂದು ಪುಟ್ಟ ಬದಲಾವಣೆಯನ್ನು ನೀವು ತಂದ್ರಿ ಅಂತ ಅಂದರೆ ನೀವು ಆರಾಮಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ಬರೀ ಮ್ಯಾನಿಫೆಸ್ಟೇಷನ್ ಅಷ್ಟೇ ಅಲ್ಲ, ಮನಸ್ಸಿನ ಶಾಂತಿ, ನೆಮ್ಮದಿಯನ್ನು, ನಿಮ್ಮ ಸ್ಟ್ರೆಸ್ ಲೆವೆಲ್ ಏನಿದೆಯಲ್ಲ ಅವನ್ನೆಲ್ಲ ಕಮ್ಮಿ ಮಾಡಲಿಕ್ಕೆ ಒಂದು ಶಕ್ತಿ ಸಿಕ್ಕ ಹಾಗೆ ಆಗುತ್ತೆ. ಇಡೀ ಜಗತ್ತು ನಿದ್ರಿಸಬೇಕಾದ್ರೆ ಪ್ರಕೃತಿ ತನ್ನ ರಹಸ್ಯವನ್ನು, ತನ್ನ ಡಿವೈನ್ ಎನರ್ಜಿಯನ್ನು ಭೂಮಿಗೆ ಹರಿಸುವಂಥ ಒಂದು ಟೈಮ್ ಇದೆ. ಅದೇ ಬ್ರಹ್ಮ ಮುಹೂರ್ತ. ಈ ಬ್ರಹ್ಮ ಮುಹೂರ್ತದಲ್ಲಿ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗಲು, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಲು, ಹಾಗೆ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ತಂದುಕೊಂಡು ಅದ್ಭುತವನ್ನು ಮ್ಯಾನಿಫೆಸ್ಟ್ ಮಾಡಲು ರೆಡಿ ಇದ್ದೀರಾ? ಈ ರಹಸ್ಯವನ್ನು ನೀವು ತಿಳ್ಕೊಳ್ಬೇಕಾ? ಹಾಗಾದರೆ ಇದೇ ಮಂಗಳವಾರದಿಂದ 4 AM ಕ್ಲಬ್ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡ್ಬೋದು.